ತಿಂಡಿ ಪೋತಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಧು ಭಾರ್ಗವಿ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇದರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಾನು ನನ್ನ ಹಸ್ಬೆಂಡು ಪಾಪು ಇವತ್ತೆಲ್ಲ ಹೋಗಿ ಬಸವನಗುಡಿಗೆ ಹೋಗೋಣ, ಕಡಲೆಕಾಯಿ ಪರ್ಸೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಸೊ ಕಡಲೆಕಾಯಿ ಪರ್ಸೆಗೆ ಹೋದ್ಮೇಲೆ ಅಲ್ಲಿರೋ ಐಟಮ್ಸ್ನ ಎಲ್ಲ ಟೇಸ್ಟ್ ಮಾಡದೇ ಇದ್ದರೆ ಆಗುತ್ತಾ. ಸೊ ನಾವು ಸ್ಟಾರ್ಟಿಂಗು ಬಜ್ಜಿಯಿಂದ ಟ್ರೈ ಮಾಡಿದ್ವಿ. ಸೊ ಬಜ್ಜಿ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅದನ್ನೇ ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್, ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಅಲ್ಲಿರೋ ಎಲ್ಲ ಸುತ್ತಮುತ್ತ ಎಲ್ಲ ಕ್ಯಾಪ್ಚರ್ ಮಾಡು ವೀಡಿಯೋನ, ವ್ಲಾಗ್ ಮಾಡ್ತಾಯಿದ್ದೀಯಾ, ನಿನಗೆ ವ್ಲಾಗ್ ಮಾಡೋಕ್ಕೆ ಬರಲ್ಲ ಅಂತೆಲ್ಲ ಹೇಳಿ ನನ್ನ ರೇಗಿಸ್ತಾಯಿದ್ರು. ಏನು ವ್ಲಾಗ್ ಮಾಡಬೇಕು ಅಂತ ಹೇಳ್ತಿದ್ವಾಗ ಅಲ್ಲಿ ಸುತ್ತಮುತ್ತ ಇರೋ ಡೆಕೋರೇಷನ್ ಐಟಮು, ಜುವೆಲ್ಸು, ಇದನ್ನೆಲ್ಲ ವ್ಲಾಗ್ ಮಾಡು, ನಿನ್ನ ವ್ಲಾಗಲ್ಲಿ ತೋರಿಸು ಅಂತ ಹೇಳ್ತಾಯಿದ್ರು. ನಾನು ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಬ್ಯಾಂಗ್ಳೂರಲ್ಲಿರೋರೆಲ್ಲ ಕಡಲೆಕಾಯಿ ಪರ್ಸೆಗೆ ಹೋಗಿರ್ತೀರ, ಕಡಲೆಕಾಯಿ ಪರ್ಸೆ ನೋಡಿರ್ತೀರ. ಯಾರು ನೋಡಿಲ್ಲ ನನ್ನ ವೀಡಿಯೋಸ್ನಲ್ಲಿ ದಯವಿಟ್ಟು ನೋಡಿ. ಸೊ ಹೀಗೆ ತುಂಬ ಶೋ ಪೀಸ್ ಎಲ್ಲ ಇತ್ತು. ಸೊ ಹಾಗೆ ಅಲ್ಲಿ ಬೆಲ್ಲದ ಪರೀಕ್ಷೆ ಅಂತ ಮಾಡ್ತಾಯಿದ್ರು. ಬೆಲ್ಲದಿಂದನೇ ನಂದಿಯ ಒಂದು ಚಿತ್ರನೂ ಬಿಡಿಸಿದ್ರು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಯೂಸ್ ಮಾಡಿದ್ದೆಲ್ಲ ಹೂ ಬಿಟ್ಟರೆ ಮಿಕ್ಕಿದ್ದೆಲ್ಲ ನಂದಿ ವಿಗ್ರಹ ಮಾಡೋಕ್ಕೆ ಬೆಲ್ಲದಿಂದನೇ ಯೂಸ್ ಮಾಡಿದರು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಅದನ್ನು ಸೇಲ್ ಕೂಡ ಮಾಡ್ತಾಯಿದ್ರು. ada kolaknya jadi ಕಡಲೆಕಾಯಿ ಬಸ್ಸಾಗಿ ಬರೋದು ಬರೀ ತಿನ್ನೋದಕ್ಕೆ, ಬರೋದಂತೂ ಬರೀ ತಿನ್ನೋದಕ್ಕೆ ಹುಟ್ಟಿರೋದು. ವಾಯ್ಸ್ ಎಲ್ಲ ಕಟ್ ಮಾಡ್ತೀನಿ ನಾನು. ವಿಶು ವಿಶುಮಾ
ಗೊತ್ತಾಗಲ್ಲ ಹಂಗೆ ಬ್ಲಾಗ್ ಮಾಡೋದು. ನಿಶಾ ಫುಲ್ ನಿದ್ದೆ ತೇಲಾಡ್ತಾವಳು ಇನ್ನ. ಮಾತಾಡಿದ ಇವತ್ತು ಸೊ ಹಾಗೆ ಅಲ್ಲಿಂದ ಮುಂದೆ ನೋಡ್ತಾ ಇದ್ದೀರಲ್ಲ ಶೋ ಪೀಸ್ ಎಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇದನ್ನೆಲ್ಲ ನಮ್ಮ ಮಧು ಕೇಳ್ತಾಯಿದ್ರು, ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೋ ವಿಡಿಯೋದಲ್ಲಿ ನೋಡು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಶೋ ಪೀಸ್ಗಳು. ಕಡಲೆಕಾಯಿ ಪರ್ಸೆಗೆ ಬಂದು ಬರೀ ತಿನ್ನೋದೇ ಆಗೋಯ್ತು. ನನ್ನ ಹಸ್ಬೆಂಡ್ ಮಾವಿನಕಾಯಿ ಎಲ್ಲಿ ನೋಡಿದ್ರು ತಗೊಳ್ಳೇಬೇಕು. ಸೊ ನನ್ನ ಪ್ರೆಗ್ನೆನ್ಸಿನಲ್ಲಿ ನನಗಿಂತ ಜಾಸ್ತಿ ಅವರೇ ಮಾವಿನಕಾಯಿ ತಿಂದಿದ್ದಾರೆ, ಅಷ್ಟೊಂದು ಇಷ್ಟ ಮಾವಿನಕಾಯಿ ಅಂದರೆ. ಅದನ್ನೇ ಹುಡುಕ್ತಾಯಿದ್ರು, ಕಡಲೆಕಾಯಿ ಪರ್ಸೆಲಿ ಎಲ್ಲೂ ಮಾವಿನಕಾಯಿನೇ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಸೊ ಅಲ್ಲೊಂದು ಕಡೆ ಲಾಸ್ಟ್ ಎಂಡಲ್ಲಿ ಮಾವಿನಕಾಯಿ ಸಿಕ್ತು ಅವ್ರಿಗೆ. ಸೊ ಮಾವಿನಕಾಯಿ ತಗೊಂಡು ತಿಂದ್ಕೊಂಡು ಹಾಗೆ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಈ ಥರ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ತಿಂಡಿ ಪತಿ ಬಂದ್ರು.